ಸ್ಯಾಂಡಲ್ವುಡ್ ನಟ ದುನಿಯಾ ವಿಜಯ್ ಅಭಿನಯದ ಬಹುನಿರೀಕ್ಷಿತ ಲ್ಯಾಂಡ್ಲಾರ್ಡ್ ಸಿನಿಮಾ ಆನೇಕಲ್ನಲ್ಲಿ ಅಭೂತಪೂರ್ವ ಯಶಸ್ಸು ಕಾಣುತ್ತಿದೆ. ದಿನದಿಂದ ದಿನಕ್ಕೆ ಪ್ರೇಕ್ಷಕರ ಬೆಂಬಲ ಹೆಚ್ಚಾಗುತ್ತಿದ್ದು ಚಿತ್ರಮಂದಿರಗಳ ಮುಂದೆ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಇಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಪಟ್ಟಣದ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರಕ್ಕೆ ಭೇಟಿ ನೀಡಿದರು. ವಿಶೇಷವೆಂದರೆ ಶಾಸಕರು ಸಾಮಾನ್ಯರಂತೆ ಸರದಿಯಲ್ಲಿ ನಿಂತು ಟಿಕೆಟ್ ಖರೀದಿಸಿ ಸಿನಿಮಾ ವೀಕ್ಷಿಸುವ ಮೂಲಕ ಚಿತ್ರತಂಡಕ್ಕೆ ಪ್ರೋತ್ಸಾಹ ನೀಡಿದರು. ಸಿನಿಮಾ ವೀಕ್ಷಿಸಿದ ನಂತರ ಮಾತನಾಡಿದ ಅವರು ಚಿತ್ರದ ಕಥೆ ಮತ್ತು ನಟನೆಯನ್ನ ಶ್ಲಾಘಿಸಿ ಚಿತ್ರಕ್ಕೆ ಶುಭ ಹಾರೈಸಿದರು. ಸಿನಿಮಾ ವೀಕ್ಷಣೆಯ ನಂತರ ಶಾಸಕ ಬಿ ಶಿವಣ್ಣ ಹಾಗೂ ಯುವ ಮುಖಂಡರಾದ ಹುಸ್ಕೂರು ಮದ್ದೂರಪ್ಪ ಅವರು ನಟ ದುನಿಯಾ ವಿಜಯರವರಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದರು. ಚಿತ್ರದ ಯಶಸ್ಸಿನ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ ಅವರು ಆನೇಕಲ್ ಜನರ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಇಂದು ಚಿತ್ರಮಂದಿರಕ್ಕೆ ಯುವಕರ ದಂಡೇ ಹರಿದು ಬಂದಿತ್ತು. ಕಿತ್ತಗಾನಹಳ್ಳಿ, ವಿವೇಕ್, ಸರ್ಕಲ್ ವೆಂಕಿ, ಆನಂದ್, ರಘು, ಅರುಣ್, ಅದ್ಧೂರಿ, ಅಜಯ್, ಗೋಪಿ, ಸುಮಾನ್, ಸಂದೀಪ್ ಹಾಗೂ ಹಿನ್ನಾಗರ ಶಿವು ಅವರ ನೇತೃತ್ವದಲ್ಲಿ ನೂರಾರು ಯುವಕರು ಸಂಘಟಿತರಾಗಿ ಬಂದು ಸಿನಿಮಾ ವೀಕ್ಷಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಿದ್ದರು. ಲ್ಯಾಂಡ್ಲಾರ್ಡ್ ಸಿನಿಮಾ ತುಂಬ ಚೆನ್ನಾಗಿ ನಿರ್ದೇಶಕರಾದಂಥ ಜಡೇಶ್ ಹಂಪೀರವರು ತುಂಬ ಚೆನ್ನಾಗಿ ಇದನ್ನು ನಿರ್ದೇಶನ ಮಾಡಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಕೂಡ ತುಂಬ ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ರಚಿತಾರಾಮ್ರವರು ಕೂಡ ಒಂದು ಉತ್ತಮವಾದಂಥ ಒಂದು ನಟನೆ ಕೂಡ ಮಾಡಿದ್ದಾರೆ. ಈ ಒಂದು ಸಿನಿಮಾ ಏನಂತ ಹೇಳಿದ್ರೆ ಎಲ್ರಿಗೂ ಕೂಡ ಸಮಾನತೆ ಸಿಗಬೇಕು, ಎಲ್ಲರೂ ಕೂಡ ಸಮಾನರಾಗಿರಬೇಕು. ಮತ್ತು ಇಂದಿನ ಕಾಲದಲ್ಲಿ ಏನು ಈ ಒಂದು ಸಮಾಜದ ಒಂದು ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮಾಜಕ್ಕೆ ಒಂದು ಅವೇರ್ನೆಸ್ ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಸಿನಿಮಾವನ್ನು ಜಡೇಶ್ ಹಂಪೀರವರು ಚೆನ್ನಾಗಿ ಮಾಡಿದ್ದಾರೆ. ಇಂಥ ಸಿನಿಮಾಗಳನ್ನು ನೋಡಬೇಕು ಜನ. ಯಾಕೆ ನೋಡಬೇಕು ಅಂತ ಹೇಳಿದ್ರೆ ಸಮಾಜದಲ್ಲಿ ಏನು ನ್ಯೂನತೆಗಳಿದ್ದಾವೆ ಅದನ್ನು ಸರಿಪಡಿಸುವಂಥ ಕೆಲಸ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಸಿನಿಮಾಗಳನ್ನು ನೋಡಿ ನಾವೇ ಬದಲಾವಣೆಗಳಾಗಬೇಕು. ಆವಾಗ ಸಮಾಜನೂ ಕೂಡ ಒಬ್ಬೊಬ್ಬರಿಂದ ಅವರೇನೇನೇ ಬದಲಾವಣೆಗಳಾದರೆ ಸಮಾಜನೂ ಕೂಡ ಉತ್ತಮದ ರೀತಿಯಲ್ಲಿ ಬದಲಾವಣೆ ಆಗ್ತದೆ. ಇಂಥ ಒಂದು ಸಿನಿಮಾವನ್ನು ನಮ್ಮ ದುನಿಯಾ ವಿಜಯ್ ಅವರು ಜಡೇಶ್ ಹಂಪೀರವರ ಒಂದು ನಿರ್ದೇಶನದಲ್ಲಿ ಉತ್ತಮವಾಗಿ ಮೂಡಿ ಬಂದಿದೆ. ಈ ಸಿನಿಮಾವನ್ನು ಎಲ್ಲರೂ ಕೂಡ ನೋಡಿ ಈ ಒಂದು ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಿದ್ರೆ ಒಳ್ಳೆಯದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಚಿತ್ರ ಇಷ್ಟೊಂದು ಜನ ನಮ್ಮ ತಾಲೂಕಿನವರು ಜನತೆ ಇಷ್ಟೊಂದು ಜನ ಬಂದು ನೋಡೋಕ್ಕೆ ಮೊದಲನೇದಾಗಿ ನೀವೇ ಕಾರಣ. ಎರಡನೇದಾಗಿ ಎಲ್ಲರೂ ಶ್ರಮ ಪಡ್ತಾ ಇದ್ದೀವಿ. ಯಾಕಂದರೆ ಕೆಲವ್ರಿಗೆ ಗೊತ್ತಿಲ್ಲ ಈ ಚಿತ್ರದಲ್ಲಿ ಯಾವ ಥರ ಇದೆ ಗೊತ್ತಿಲ್ಲ. ನಮ್ಮ ಜನಾಂಗದವರಿಗೆ, ಎಲ್ಲ ಜನಾಂಗದವರಿಗೆ, ನಮ್ಮ ವೇಣಣ್ಣವರಾಗ್ಬೋದು, ರಾವಣಣ್ಣವರಾಗ್ಬೋದು, ಇವತ್ತಿನ ಕಾರ್ಯಕ್ರಮವನ್ನು ಇವತ್ತು ಜನಗಳಿಗೆ ಈ ಚಿತ್ರವನ್ನು ಪ್ರದರ್ಶನ ಮಾಡೋಕ್ಕೆ ಶ್ರಮಪಟ್ಟಿರೋದು ವಿವೇಕ್ ಮತ್ತು ವೆಂಕಿಯವರು, ಚಂದಾಪುರ ವೆಂಕಿ, ಆಮೇಲೆ ವಿವೇಕ್ ಇವರಿಬ್ಬರೂ ಸೇರಿ ಇವತ್ತು ಅವ್ರು ವಹಿಸ್ಕೊಂಡು ಎಲ್ಲ ಜನಗಳನ್ನು ಕರೆತಂದು ಇವತ್ತು ಮೂವಿಯನ್ನು ನೋಡಿಸಿ ಕಳಿಸ್ತಾ ಇದ್ದಾರೆ. ಅವ್ರಿಗೂ ಒಂದನೇ ಆಮೇಲೆ ನಮ್ಮ ಶಾಸಕರು ಇವತ್ತು ಎಷ್ಟೇ ಕೆಲಸ ಇದ್ರೂ, ಒತ್ತಡ ಇದ್ರೂ ಇವತ್ತು ಬಂದು ಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ. ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ, 224+1 225 MLAಗಳು ಏನಿದ್ದಾರೆ ಎಲ್ಲರೂ ನಾನು ಕೇಳ್ಕೊಳ್ತೀನಿ. ನಾನು ಈ ಚಿತ್ರವನ್ನು ನಿಮ್ಮ ತಾಲೂಕಿನಲ್ಲಿ ಜನತೆಗಳಿಗೆ ತೋರಿಸಿ ಹಾಗೂ ನೀವು ವೀಕ್ಷಣೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೊದಲಾಗಿ MLAನವರಿಗೆ ವಂದನೆಗಳು ಹೇಳಿಸ್ತಾ ನಾನು ಮುಗಿಸ್ತಾ ಇದ್ದೀನಿ. ಲ್ಯಾಂಡ್ಲಾರ್ಡ್ ಮೂವಿ ನೋಡೋದಕ್ಕೆ ನಮ್ಮ ವಿವೇಕ್ ಮತ್ತು ತಂಡದವರು ಬಂದಿದ್ದಾರೆ. ಅವ್ರಿಗೆ ಅಭಿನಂದನೆಗಳು. ಮೂವಿ ತುಂಬ ಚೆನ್ನಾಗಿದೆ ಅಂತೇಳಿ ನಾವು ಹೇಳಿದ್ರಿ ಆ ಮಾತಿಗೆ ಬೆಲೆ ಕೊಟ್ಟು ನಮಗೆ ಎಲ್ಲ ಹುಡುಗರ ತಂಡ ಬಂದು ಈ ಮೂವಿನ ನೋಡ್ತಾ ಇದೆ. ಈ ಮೂವಿ ನೋಡೋದಕ್ಕೆ ಸಹಕಾರ ಮಾಡಿದಂಥ ಮುದುರಣ್ಣವರಿಗೆ, ನನ್ನ ರಾಜಕೀಯ ಗುರುಗಳು ಮುದುರಣ್ಣವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀವಿ. ಅದೇ ರೀತಿ ನಾವು ಎಲ್ಲ ಜನಾಂಗದವರು ನೋಡುವಂಥ ಮೂವಿ ಇದು. ಏನು ಸಂವಿಧಾನ ಅಂದರೆ ಎಲ್ಲರಿಗೂ ಸೀಮಿತ, ಎಲ್ಲರಿಗೂ ಮೀಸಲು ಸಂವಿಧಾನ. ಅದರಿಂದ ನೀವು ಎಲ್ಲರೂ ಬಂದು ನೋಡಬೇಕು, ಎಲ್ಲ ಜನಾಂಗದವರು ನೋಡಬೇಕು ಅಂತ ನಾವು ಕೇಳ್ಕೊತ ಈ ಲ್ಯಾಂಡ್ಲಾರ್ಡ್ ಮೂವಿನ ಸಕ್ಸಸ್ಫುಲ್ ಮಾಡಿಕೊಡಿ ಅಂತ ಕೇಳ್ಕೊತೀವಿ.
ಲ್ಯಾಂಡ್ ಲಾರ್ಡ್ ಮೂವಿ ನೋಡೋದಕ್ಕೆ. ಇನ್ನೊಂದು ಎಲ್ಲ ಮೂವಿಗಳು ನೋಡೋದಕ್ಕೆ 5-5 ಜನ 6-6 ಜನ ಹೋಗ್ತಾಯಿದ್ವಿ. ಇವತ್ತಿನ ದಿವಸ ನಾವು ಒಂದು 500 ಜನ ಒಗ್ಗಟ್ಟಾಗಿ ಬಂದಿದ್ದೀವಿ. ಇದನ್ನು 500 ಜನ ಕೂತ್ಕೊಂಡು ಎಲ್ಲ ಫ್ರೆಂಡ್ಸು ಒಂದೇ ಕೂತ್ಕೊಂಡು ನೋಡೋದಕ್ಕೆ ನಮಗೆ ಸಹಕಾರ ಮಾಡಿಕೊಟ್ಟಂಥ ಮದ್ದೂರಣ್ಣ ಬಂತು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಎಲ್ಲ ಟೈಮಲ್ಲೂ 5-5 ಜನ ಕಿರ್ಚಿದ್ರೆ ಇವತ್ತಿನ ದಿವಸ 500 ಜನ ಸೇರಿ ಕಿರ್ಚೋದ್ರಿಂದ ಮೂವಿ ತುಂಬ ಅದ್ಭುತವಾಗಿದೆ. ಮೂವಿದು ಬಗ್ಗೆ ಮಾತಾಡೋ ಥರನೆಲ್ಲ ಎಲ್ಲ ಜನನೂ ಬಂದು ನೋಡ್ಬೋದು. ನನ್ನ ಫ್ರೆಂಡ್ಸ್ ನೋಡಿ ಶರತ್ ಗೌಡ ಅಂತೇಳಿ ಅವರು ಗೌಡ್ರು, ಅದಾದಮೇಲೆ ಇವರು ಅಂಕಿತ್ ಅಂತೇಳಿ ಲಿಂಗಾಯತರು, ಆನಂದಣ್ಣ ಅಂತೇಳಿ ಇವರು ರೆಡ್ಡಿಸು, ಎಲ್ಲ ಜನಾಂಗದವರು ಬಂದಿದ್ದಾರೆ. ಎಲ್ಲ ಥರ ಫ್ರೆಂಡ್ಸು ಇವಾಗ ತುಂಬ ಜನ SC ಹುಡುಗರು ಇದ್ದಾರೆ, ಎಲ್ಲ ಥರ ಹುಡುಗರು ಇದ್ದಾರೆ. ಎಲ್ಲರೂ ಬಂದು ನೋಡ್ಬೋದು. ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ನೋಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂಥ ಮಧುರಣ್ಣ ಅವ್ರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟ. ಹಳ್ಳಿಯಿಂದ ಒಂದು ಲ್ಯಾಂಡ್ ಲಾರ್ಡ್ ಮೂವಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ನಮ್ಮ ಮದ್ದೂರಣ್ಣವರು MLA ಶಿವಣ್ಣವರು ಹೇಳಿದ್ರು, ಎಲ್ಲ ನೀವು ಯೂತ್ ಹೋಗಿ ಒಂದು ಫಿಲಮ್ ನೋಡಿ, ಸಮಾಜಕ್ಕೆ ಒಳ್ಳೆ ಮೆಸೇಜ್ ಅಂತ. ನಾವು ಬಂದು ಮೂವಿ ನೋಡ್ತಾ ಇದ್ದೀವಿ, ನಮ್ಮೆಲ್ಲ ಯೂತ್ಸು. ತುಂಬ ಚೆನ್ನಾಗಿದೆ ಮೂವಿ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ, ಚೆನ್ನಾಗಿದೆ, ನಮ್ಮ ಆನೇಕಲ್ ಪ್ರತಿಭೆನ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಒಂದು ಮೀಸಲಾತಿ ಕ್ಷೇತ್ರದ 3 ಬಾರಿ ಶಾಸಕರಾಗಿರ್ತಕ್ಕಂಥ ಶಿವಣ್ಣ ಅವರು ಬಂದು ಈ ಸಿನಿಮಾ ನೋಡಲೇಬೇಕಾದಂಥ ಒಂದು ವಿಚಾರಗಳನ್ನು ಹೊಂದಿರತಕ್ಕಂಥ ಒಂದು ಕಥೆಯನ್ನು ಹೊಂದಿರತಕ್ಕಂಥ ಸಿನಿಮಾ ಇದು. ಸೊ ಈ ಕಾರಣಕ್ಕಾಗಿ ಇವತ್ತು ಶಾಸಕರು ಬಂದು ನೋಡಿ ಈ ಸಿನಿಮಾದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಆಗ್ತಿದೆ. ಈ ತಾಲೂಕಿನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ತಾಲೂಕಿನಲ್ಲಿ ಎಲ್ಲ ಜಾತಿ ಬಡವರಿಗೂ ಸಹ ಶೋಷಣೆ ಇದೆ. ಬರೀ ಇಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳಿಗೆ ಶೋಷಣೆ ಇಲ್ಲ, ಎಲ್ಲ ಜಾತಿ ಬಡವರು ಸಹ ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥವ್ರಿದ್ದಾರೆ. ಬಹುಶಃ DSS ದಲಿತ ಸಂಘರ್ಷ ಸಮಿತಿ ಪ್ರಾರಂಭ ಕಾಲಘಟ್ಟದಲ್ಲಿ ಏನು ಹುಟ್ಕೊಂತು, ಬರೀ ಅದು ಶೋಷಿತ ಸಮುದಾಯಗಳಿಗಾಗಿ ಹುಟ್ಕೊಂಡಿಲ್ಲ. ದಲಿತ ಅನ್ನೋ ಪದ ಬಡವ ಅಂತ ಅರ್ಥ ತೋರಿಸುತ್ತೆ. ಎಲ್ಲ ಜಾತಿ ವರ್ಗದವರಲ್ಲೂ ಸಹ ಬಡವರಿದ್ದಾರೆ. ಅದನ್ನೇ ಇದರಲ್ಲಿ ದುನಿಯಾ ವಿಜಯ್ ಅವರು ಸಹ ಅದೇ ಪದ ಬಳಕೆಯನ್ನು ಮಾಡಿದ್ದಾರೆ. ಆ ರೈಟರು ತುಂಬ ಅದ್ಭುತವಾಗಿ ಚಿಂತನೆ ಮಾಡಿ, ಬಡವರು ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಎಲ್ರಿಗೂ ಅನ್ಯಾಯ ಆಗಿದೆ. ಸೊ ಹಾಗಾಗಿ ಈ ಅಸಮಾನತೆ, ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ವಿರುದ್ಧ ಎಲ್ಲರೂ ಒಟ್ಟುಗೂಡಿ ಧ್ವನಿಗೂಡಿಸಿ ನಾವು ಧ್ವನಿ ಎತ್ತಬೇಕು. ಅಂಥ ಅಸಮಾನತೆಗಳನ್ನು ದೂರವಾಗಿಸಬೇಕು. ನಾವು ಸಾಮಾಜಿಕವಾಗಿ ಸಮಾನತೆಯಿಂದ ಬದುಕಬೇಕಾದ್ರೆ ಸಂವಿಧಾನ ಹಳ್ಳಿಗೂ ಪಸರಿಸಬೇಕು. ಆಗ ಮಾತ್ರ ಈ ಸಮಾಜದಲ್ಲಿ ಸಮಾನತೆ, ಸಹೋದರತೆ ಸಹ ಬಾಳ್ವೆ ಸ್ಥಾಪನೆಯಾಗಲಿಕ್ಕೆ ಕಾರಣ ಆಗುತ್ತೆ ಅನ್ನೋ ಒಂದು ವಿಚಾರಗಳನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಈ ಸಮಾಜಕ್ಕೆ ತೋರಿಸುವಂಥ ಕೆಲಸ ಮಾಡಿರ್ತಕ್ಕಂಥ ಈ ಚಿತ್ರಕಥೆಯನ್ನು ಬರೆದು ಈ ಸಿನಿಮಾವನ್ನು ನಿರ್ದೇಶನ ಮಾಡಿರ್ತಕ್ಕಂಥ ಜಡೇಶ್ ಕೆ ಹಂಪಿರವರಿಗೆ ನಾನು ಹೃತ್ಪೂರ್ವಕವಾದ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ಸಿನಿಮಾವನ್ನು ನನ್ನ ತಾಲೂಕಿನ ಜನರಿಗೆ ಸತತವಾಗಿ ಸುಮಾರು 1 ವಾರಗಳಿಂದ ತನ್ನ ಶ್ರಮವನ್ನು ಹಾಕಿ, ತನ್ನ ಎಫರ್ಟನ್ನು ಹಾಕಿ ತೋರಿಸ್ತಾ ಇರ್ತಕ್ಕಂಥ ಉಸ್ಕೂರು ಮದ್ದೂರಪ್ಪನವರು ಮತ್ತು ಅವರೆಲ್ಲ ಬಳಗದವರು, ಎಲ್ಲ ಅವರ ಸಹಪಾಠಿಗಳು ಎಲ್ಲರೂ ಸಹ, ಒಬ್ಬರಲ್ಲ ಎಲ್ಲರೂ ಸಹ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಒಡನಾಡಿಗಳು ಸಹ ಶ್ರಮ ಹಾಕಿ ಹಳ್ಳಿಯಿಂದ ಜನರನ್ನು ಕರ್ಕೊಬಂದು ಈ ಸಂವಿಧಾನದ ಆಶಯಗಳನ್ನು ಮತ್ತು ಸಮಾನತೆಯ ಉದ್ದೇಶವನ್ನು ಮತ್ತು ಸಹೋದರತೆ ಬಿತ್ತುವಂಥ ಒಂದು ವಿಚಾರವುಳ್ಳಂಥ ಕತೆ ಆಧಾರಿತ ಸಿನಿಮಾವನ್ನು ತೋರಿಸ್ತಾ ಇರ್ತಕ್ಕಂಥ ನಮ್ಮ ಮದ್ದೂರಪ್ಪರವ್ರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಇಚ್ಛಿಸ್ತಾ, ಏನು ಈ ಸಿನಿಮಾವನ್ನು ಈ ರಾಜ್ಯದಲ್ಲಿ ಹಳ್ಳಿಗೂ ಸಹ ನಾವು ಜನರನ್ನು ಕರ್ಕೊಬಂದು ತೋರಿಸ್ಬೇಕಂತೇಳಿ ನಾನು ಎಲ್ಲರಲ್ಲೂ, ಎಲ್ಲ ರೈತ ಪರ ಚಳವಳಿಗಳಲ್ಲೂ, ದಲಿತ ಪರ ಚಳವಳಿಗಳಲ್ಲಿ ಮತ್ತು ಅದರಲ್ಲೂ ವಿಶೇಷವಾಗಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಏನು ಹೇಳ್ತಿದ್ದಾರೆ, ನಾವೆಲ್ಲರೂ ಒಂದೇ. ನಾವೆಲ್ಲರೂ ಸಾಮಾಜಿಕವಾಗಿ ಸಮಾನತೆಯಿಂದ ಹೊಂದಬೇಕಾದ್ರೆ ಅಸಮಾನತೆ ಹೋಗಬೇಕು. ಆ ಅಸಮಾನತೆಯನ್ನು ದೂರವಾಗಿಸುವಂಥ ಉದ್ದೇಶವನ್ನು ಇಟ್ಕೊಂಡಿದ್ರೆ ನೀವೆಲ್ಲರೂ ಸಹ, ನಾನು ಒಟ್ಟಾರೆಗೆ RSS ಅವ್ರಿಗೆ ಮತ್ತು ಹಿಂದೂ ಸಂಘ ಪರಿವಾರಗಳವರಿಗೆ ಈ ಸಿನಿಮಾ ಬಂದು ನೋಡಿ, ನಾವೆಲ್ಲರೂ ಸಹ ಒಂದೇ, ನಾವು ಒಂದೇ ಮಣ್ಣಿನ ಮಕ್ಕಳು, ನಮ್ಮೆಲ್ಲರ ಜೂನ್ಸು ಒಂದೇ. ಸೊ ಆ ಕಾರಣಕ್ಕಾಗಿ ನಾವೆಲ್ಲರೂ ಸಹ ಸಮಾನತೆಯಿಂದ ಈ ಸಮಾಜದಲ್ಲಿ ಬದುಕಬೇಕು, ಶಾಂತಿ ವಾತಾವರಣ ಇರಬೇಕು, ಪ್ರೀತಿ ಸಹೋದರತೆ ಬಿತ್ತಬೇಕು ಅನ್ನೋ ಉದ್ದೇಶವನ್ನು ತಾವೆಲ್ಲರೂ ಇಟ್ಕೊಂಡಿದ್ರೆ ದಯಮಾಡಿ ಇಂಥ ಸಿನಿಮಾವನ್ನು ಬೆಂಬಲಿಸಿ, ಗೆಲ್ಲಿಸಿ, ಇಂಥ ವಿಚಾರಗಳನ್ನು ಸಮಾಜದಲ್ಲಿ ಪಸರಿಸಲಿ ಅಂತೇಳಿ ನಾನು ಅವರಲ್ಲೂ ಸಹ ಕೇಳ್ಕೊಳ್ತೇನೆ. ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ಈ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಬಂದು ವೀಕ್ಷಣೆ ಮಾಡಿದ್ದಾರೆ. ಅವರಿಗೆ ನಾನು ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ಈ ತಾಲೂಕಲ್ಲಿ ಹಳ್ಳಿಗೆ ಮುಟ್ತದೆ ಅಂದರೆ ಅದಕ್ಕೆ ಕಾರಣ ಉಸ್ಕೂರು ಮದ್ದೂರಪ್ಪರವರು. ಅವರು ಯುವಕರಿಗೆ ಇವತ್ತು
ಈ ಸಿನಿಮಾದಿಂದ ಸಂವಿಧಾನ ಏನನ್ನೋದನ್ನು ಈ ತಾಲೂಕಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅದು ಮುಖ್ಯವಾಹಿನಿ ಅದು. ಯಾಕೆಂದರೆ ಸಿನಿಮಾ ಇವತ್ತು ನಮ್ಮ ಎಲ್ಲರ ಸಮಸ್ಯೆಗಳಿಗೆ ಒಂದಾಗಿರುವಂಥದ್ದು. ಇವತ್ತು ಸಿನಿಮಾದಲ್ಲಿ ದುನಿಯಾ ವಿಜಯವರು ಅವರು ಒಂದು ಫೈಟ್ ಮಾಡಿಬಿಟ್ಟು ಬಂದು ಮಚ್ಚನ್ನು ಬಿಸಾಕ್ಬಿಟ್ಟು ಕೈ ಮುದ್ದು ಕೇಳ್ತಾರೆ, ನೀವು ವಿದ್ಯಾವಂತರಾಗಿ ಅಂತ. ಅದು ಭಾಳ ಕೃತಜ್ಞತೆವಾದಂಥ ಮಾತು. ಆಮೇಲೆ ಈ ಒಂದು ಹೆಣ್ಣು ಮಗಳನ್ನು ಪೊಲೀಸ್ ಹುದ್ದೆಗೆ ಸೇರಿಸಿ, ಪೊಲೀಸ್ ಹುದ್ದೆಯಲ್ಲಿದ್ದರೆ ಹೆಣ್ಣು ಮಕ್ಕಳು ಏನೆಲ್ಲ ಮಾಡಬಲ್ಲರು, ಯಾರಿಗೂ ಕೂಡ ಎದುರದೆ ಕೆಲಸ ಮಾಡಬಲ್ಲರು ಅನ್ನೋದನ್ನು ಈ ಸಿನಿಮಾ ಮುಖಾಂತರ ತನ್ನ ಮಗಳ ಮುಖಾಂತರ ಪಾತ್ರವನ್ನು ಮಾಡಿಸಿ ಪರಿಚಯ ಮಾಡಿಸಿದ್ದಾರೆ. ಮತ್ತು ಭೂಮಿ, ಬಡವನಿಗೆ ಭಾಳ ಅವಶ್ಯಕತೆ ಇರೋದು ಭೂಮಿ ಹೋರಾಟವನ್ನು ಕೂಡ ಈ ಸಿನಿಮಾದಲ್ಲಿ ನಡೀತದೆ. ಈ ಭೂಮಿ ಇದ್ದರೆ ಎಲ್ಲ ಶೋಷಿತ ಸಮಾಜಕ್ಕೆ ಅನುಕೂಲ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನೇ ಭೂಮಿ ರಾಷ್ಟ್ರೀಕರಣ ಆಗಬೇಕು, ಉದ್ಯೋಗ ರಾಷ್ಟ್ರೀಕರಣ ಆಗಬೇಕು, ಆಮೇಲೆ ವಿದ್ಯಾಭ್ಯಾಸ ರಾಷ್ಟ್ರೀಕರಣ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಆ ಮೂರು ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇಂಥ ಸಿನಿಮಾವನ್ನು ಹೆಚ್ಚು ಯುವಕರು ಇವತ್ತು ಈ ಸಿನಿಮಾ 23ರಿಂದ ಏನಿತ್ತು ತಾಲೂಕಲ್ಲಿ ನಡೀತಾ ಇತ್ತೋ ಅದು ಹೆಚ್ಚು ಯುವಕರಲ್ಲಿ ಮೂಡಿ ಬರ್ತದೆ ಅಂದರೆ ಕಾರಣ ಉಸ್ಕೂರು ಮಧುರಪ್ಪರವರೇ ಕಾರಣ. ಅದಕ್ಕೆ ಅವರಿಗೆ ಭೀಮಾ ವಂದನೆಗಳನ್ನು ಸಲ್ಲಿಸಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇವತ್ತು ಲ್ಯಾಂಡ್ ಮೂವಿಗೆ ನಾವೆಲ್ಲರೂ ಆಗಮಿಸಿದ್ದೀವಿ. ನಮ್ಮೆಲ್ಲ ಸ್ನೇಹಿತರು, ವಿವೇಕಣ್ಣ ಅವರು ಇರ್ಬೋದು, ಅಜಯ್ ಅವರು ಇರ್ಬೋದು, ಆನಂದ್ ಅವರು ಇರ್ಬೋದು, ನಮ್ಮ ಸ್ನೇಹಿತರು ಮದನ್ ಅವರು ಇರ್ಬೋದು, ಮುದ್ದೂರಣ್ಣವರ ಒಂದು ನಿರ್ದೇಶನದ ಮೇರೆಗೆ ನಾವೆಲ್ಲ ಬಂದು ಸಿನಿಮಾ ನೋಡ್ತಾ ಇದ್ದೀವಿ. ಅದ್ಭುತವಾದ ಮೂವಿ. ಹಿಂದಿನ ಕಾಲದಲ್ಲಿ ಏನು ಒಂದು ದಲಿತರ ಮೇಲೆ ಒಂದು ಧೋರಣೆ ತೋರ್ತಿದ್ರು ದೊಡ್ಡ ವ್ಯಕ್ತಿಗಳು, ಅದನ್ನು ಉತ್ತಮವಾಗಿ ದುನಿಯಾ ವಿಜಯ್ ಅವರು ಇವತ್ತು ತೋರಿಸಿದ್ದಾರೆ. ಭಾಳ ಅದ್ಭುತವಾಗಿ ನಿರ್ಮಾಣವಾಗಿದೆ. ದಯವಿಟ್ಟು ಆನೇಕಲ್ ಜನತೆ ಎಲ್ಲರೂ ಬಂದು ಈ ಮೂವಿ ನೋಡಬೇಕು. ಹಿಂದಿನ ಕಾಲದಲ್ಲಿ ದಲಿತರ ಮೇಲೆ ಯಾವ ಥರ ಧೋರಣೆ ಇತ್ತು, ಹಿರಿಯ ದೊಡ್ಡ ವ್ಯಕ್ತಿಗಳಿಂದ, ಮತ್ತು ಇವರಿಗೆ ಭೂಮಿಗೆ ಹೇಗೆ ಬಂತು, ಇವರು ಒಂದು ವ್ಯವಸಾಯನ ಹೇಗೆ ಶುರು ಮಾಡಿದ್ರು ದಲಿತರು ಅನ್ನೋದ್ರ ಬಗ್ಗೆ ಉತ್ತಮವಾಗಿ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಬೇಕು. ಉತ್ತಮವಾದ ಮೂವಿ, ಒಳ್ಳೆ ಸಂದೇಶವಾದ ಮೂವಿ. ಹಲವು ದಿನಗಳಿಂದ ಯಶಸ್ವಿಯಾಗಿ ಪ್ರದರ್ಶನಗೊಳ್ತಿರುವ ಲ್ಯಾಂಡ್ ಲಾರ್ಡ್ ಸಿನಿಮಾ ನಮ್ಮ ಆನೇಕಲ್ ತಾಲೂಕಿನ ಮಗ ತನ್ನದೇ ಆದ ಸ್ಯಾಂಡಲ್ವುಡ್ನಲ್ಲಿ ತನ್ನದೇ ಆದ ಒಂದು ಸ್ಥಾನವನ್ನು ಕಲ್ಪಿಸಿಕೊಂಡಿರುವ ನಮ್ಮ ದುನಿಯಾ ವಿಜಯ್ ಸರ್ ಅವರ ಒಂದು ಚಿತ್ರ ಲ್ಯಾಂಡ್ ಲಾರ್ಡ್ ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದೆ. ಈ ಒಂದು ಸಂದರ್ಭದಲ್ಲಿ ಆನೇಕಲ್ನಲ್ಲಿ ನಮ್ಮ ಉಸ್ಕೂರು ಮುದ್ದರಣ್ಣವರ ನೇತೃತ್ವದಲ್ಲಿ ಹಲವು ದಿನಗಳಿಂದ ಇದೊಂದು ಯಶಸ್ವಿಯಾಗಿ ಇದು ಚಿತ್ರ ಮುಂದೆ ಹೋಗೋದಕ್ಕೆ ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಮುದ್ದರಣ್ಣವರು. ಲ್ಯಾಂಡ್ ಲಾರ್ಡ್ ಮೂವೀಸು ತುಂಬ ಚೆನ್ನಾಗಿದೆ. ಶುಭಾಶಯಗಳಾಗಲಿ, 100 ಜನ ಓಡಲಿ, ದುನಿಯಾ ವಿಜಯ್ ಇನ್ನೂ ಮತ್ತೆ ಪಿಕ್ಚರ್ಗಳೆತ್ತಲಿ ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ. ನಮ್ಮ ಮಧುರಪ್ಪನವ್ರ ಸಹಕಾರದಿಂದ ನಾವೆಲ್ಲ ಸೇರಿಕೊಂಡಿದ್ದೀವಿ. ಅವ್ರಿಗೆ ಧನ್ಯವಾದಗಳು. ಉಸ್ಕೂರು ಮುದ್ದರಣ್ಣನವರ ನೇತೃತ್ವದಲ್ಲಿ ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಆನೇಕಲ್ ತಾಲೂಕಿನ ಜನತೆಯ ಪರವಾಗಿ ಹಾಗೂ ಎಲ್ಲರ ಸಮ್ಮುಖದಲ್ಲಿ ಈ ಚಲನಚಿತ್ರ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಲಿ. ಲ್ಯಾಂಡ್ ಲಾರ್ಡ್ ಸಿನಿಮಾ ದುನಿಯಾ ವಿಜಯ್ ಸಾರು ಇನ್ನೂ ದೀನ ದಲಿತರಿಗೆ ಸಪೋರ್ಟ್ ಆಗಿರಲಿ ಅಂತ ಕೇಳ್ಕೊಳ್ತಾ ಇತ್ತು. ಇಲ್ಲಿ ಜಾತಿ ಯಾವುದು ಬಂದಿಲ್ಲ, ಮೇಲು ಕೀಳು ಅಂತ ಬಂದಿರೋದು. ಲ್ಯಾಂಡ್ ಲಾರ್ಡ್ ವಿಜಯ್ ಸಾರು ಮತ್ತೆ ಇದೇ ಥರ ಇನ್ನೊಂದು ಮೂವಿಗಳು ಮಾಡಬೇಕಂತ ನಾವು ಕೋರ್ಕೊಳ್ತೀವಿ. ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಈ ಒಂದು ಸಿನಿಮಾವನ್ನು ವೀಕ್ಷಿಸಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲ ಗೆಳೆಯರ ಪರವಾಗಿ, ದುನಿಯಾ ವಿಜಯ್ ಅವರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇವೆ. ಮುಖ್ಯವಾಗಿ ಇದೇ ತಾಲೂಕಲ್ಲಿ ಫಸ್ಟು ಇಂಥ ಶಾಸಕರು ಈ ಮೂವಿ ನೋಡ್ತಾ ಇರೋದು. ಆದ್ದರಿಂದ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಯಾಕಂತ ಹೇಳಿದ್ರೆ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಈ ಒಂದು ಮೂವಿಯನ್ನು ನೋಡಬೇಕು. ಯಾಕಂತ ಹೇಳಿದ್ರೆ ಇದು ನಾನು ಮೊನ್ನೆನೇ ಹೇಳಿದ್ದೀನಿ, ಇದು ಯಾವುದೇ ಸಂಬಂಧಪಟ್ಟಂಥ ಇಲ್ಲ ಒಂದು ವರ್ಗಕ್ಕೆ ಸೀಮಿತವಾದಂಥ ಈ ಒಂದು ಚಲನಚಿತ್ರ ಅಲ್ಲ ಇದು. ನಾನು ಈ ಒಂದು ಸಂವಿಧಾನದ ಅಡಿಯಲ್ಲಿ ಏನು ಗೆದ್ದಿರ್ತೀರಿ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಕೂಡ ಅವ್ರವ್ರ ಸ್ನೇಹಿತರನ್ನ ಕರ್ಕೊಂಡ್ಬಂದು ಅವ್ರ ಜೊತೆಲಿ ಇರ್ತಕ್ಕಂಥ ಎಲ್ಲ ಒಂದು ನಾಯಕರನ್ನ ಲೀಡರ್ಗಳನ್ನ ಕರ್ಕೊಂಡ್ಬಂದು ತೋರಿಸ್ತಕ್ಕಂಥ ಚಿತ್ರ. ಇದರಿಂದ ಸ್ವಲ್ಪ ನಾವು ಏನು ಈ ಒಂದು ಪಿಕ್ಚರಿಂದ ನಾವೇನಾದರೂ ಕಲಿಬೇಕಾಗಿರೋಂಥದ್ದು ಈ ಒಂದು ಸಂದೇಶ ಇದೆ. ಅದನ್ನು ಮೈಗೂಡಿಸ್ಕೊಬೇಕು. ನಾವೆಲ್ಲ ಈ ಸಿನಿಮಾ ನೋಡಿ ದುನಿಯಾ ವಿಜಯ್ ಅವರಿಗೆ ಯಶಸ್ವಿ ತಂದು ಕೊಡಬೇಕಂತೇಳಿ ಇದರಲ್ಲಿ ಭಾಳ ಒಂದು 50, 60, 70 ವರ್ಷಗಳಿಂದ ಬಂದಿರೋಂಥ ಇತಿಹಾಸ ಪುಟಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಭಾಳ ಪುಷ್ಟವಾಗಿ ಕೊಟ್ಟಿದ್ದಾರೆ. ಈ ನಮ್ಮ ತಾಲೂಕಿನಲ್ಲಿ ನಮ್ಮ ವಿಜಯ್ ಅವರು ಮಣ್ಣಿನ ಮಗ, ಇಂಥ ಮೂವಿಗಳು ಭಾಳಷ್ಟು ಬರಬೇಕು ಅಂತ ನಾವು ಇಂಥ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಅದರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಂಥ ಸಂವಿಧಾನ ಅಡಿನಲ್ಲಿ ಭಾಳ ಒಂದು ವಿಚಾರವಾಗಿ ಕೊಟ್ಟಂಥ ಮೂವಿ ಇದು. ಇವತ್ತು ಸಾವಿರಾರು ಸಂಖ್ಯೆ ನಮ್ಮಣ್ಣ ಮಧುರಣ್ಣವರು ಸಾವಿರಾರು ಜನ ಕರ್ಕೊಬಂದು ಇಂಥ ಮೂವಿಗಳನ್ನು ಕೊಡ್ತಾ ಇದ್ದಾರೆ. ಆನೇಕಲ್ ತಾಲೂಕಿನ ಮಣ್ಣಿನ ಮಗ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಮೂವಿ
ಬಹಳ ಅದ್ಭುತವಾಗಿದೆ. ಯಾಕಂತಂದರೆ ಒಂದು ಸಂವಿಧಾನದ ಒಂದು ಮೌಲ್ಯಗಳನ್ನು ಎತ್ತಿಡಿಯುವಂತಹ ಸಿನಿಮಾ ಇದು. ದಯವಿಟ್ಟು ಆದಷ್ಟು ದಿನದಿಂದ ದಿನಕ್ಕೆ ಎಲ್ಲ ಯುವಕರು ಹೆಚ್ಚಾಗಿ ಬರ್ತಾ ಇದ್ದಾರೆ. ಈ ಒಂದು ಒಳ್ಳೆಯ ಪ್ರದರ್ಶನವನ್ನು ನೀಡ್ತಾ ಇದೆ. ಹಾಗೆ ಇವತ್ತು ವಿಶೇಷ ಏನಂತಂದರೆ ನಮ್ಮ ತಾಲೂಕಿನ ದಣಿ ನನ್ನ ಅನ್ನದಾತರಾದ ಬಿ ಶಿವಣ್ಣವರು ಕೂಡ ಇವತ್ತು ಬಂದು ಮೂವಿ ನೋಡ್ತಾ ಇರೋದು ಬಹಳ ವಿಶೇಷವಾಗಿದೆ. ಹಾಗೆ ಎಲ್ಲ ಒಂದು ವರ್ಗದವರು, ಸಮುದಾಯದವರು, ಎಲ್ಲ ಒಂದು ಜನಾಂಗದವರು ಕೂಡ ಈ ಒಂದು ಮೂವಿ ನೋಡಬೇಕಂತ ನಾನು ಕೇಳ್ಕೊತೇನೆ. ಇಂದ ಭೀಮಾವರೆಗೂ ವಿಜಯ್ ಸರ್ನ ನೋಡಿದ್ದು ರೀತಿಯೇ ಬೇರೆ. ಬಟ್ಟು ಲ್ಯಾಂಡ್ ಲಾರ್ಡ್ ಅಂತ ಬಂದಾಗ ತುಂಬ ಅದ್ಭುತವಾದ ಸಿನಿಮಾ, ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಸಿನಿಮಾ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ವಿಜಯ್ ಸಾರು ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಈ ಜಾತಿ ಅಂತ ಬೆನ್ನುಗಂಟಿಸ್ಕೊಂಡಿರ್ತಾರೆ ಕೆಲವೊಬ್ಬರು, ಅದನ್ನು ಆ ಪೇಷೆಂಟ್ಸು ಮೇಯ್ನ್ ಬಂದು ಈ ಮೂವಿ ನೋಡಬೇಕು. ಸಮಾನತೆ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ವಿಜಯ್ ಸರು. ಅದಾದಮೇಲೆ ಅವರು ಮಗಳಿರ್ಬೋದು, ಮಿನಿ ಇವರಂತಲೇ ಮಾಲಾಶ್ರೀ ಅಂತಲೇ ಹೆಸರು ಕೊಡ್ಬೋದು ಅವ್ರಿಗೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಅದೇ ರೀತಿ ನಮ್ಮ ಸ್ನೇಹಿತರೆಲ್ಲ ಇವತ್ತು ಬರೀ ನಾವು ಕೆಳವರ್ಗದವರು ಅಂತಲ್ಲ, ಪ್ರತಿಯೊಬ್ಬರು ಬಂದು ಮೂವಿನ ನೋಡ್ತಾ ಇದ್ದೀವಿ. ಅದರಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ವಿಜಯ್ ಸರು, ಅವ್ರಿಗೆ ಹ್ಯಾಟ್ಸಪ್ ಹೇಳಬೇಕು. ಮತ್ತು ಈ ಮೂವಿಗೆ ಏನಾದರೂ ಒಂದು ದೊಡ್ಡದಾದಂಥ ಪ್ರಶಸ್ತಿ ಬರಬೇಕು, ಆ ರೀತಿ ಇದೆ ಚಲನಚಿತ್ರ ನೋಡೋದಕ್ಕೆ. ಇನ್ನೂ ವಿಜಯ್ ಸರ್ಗೆ ಇಂಥದ್ದೊಂದು ಅವಕಾಶಗಳು ಸಿಗಲಿ. ಈ ಥರ ಒಂದು ಮೂವಿ ಮಾಡೋದಕ್ಕೆ ಯಾರೂ ಕೂಡ ಬೇಗ ದೊಡ್ಡ ಹೀರೋಸು ಮುಂದೆ ಬರಲ್ಲ. ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಜಯ್ ಸರು. ಇದೇ ರೀತಿ ಮಾಡಲಿ, ಅವ್ರಿಗೆ ಇನ್ನಷ್ಟು ಆಯುಷ್ ಆರೋಗ್ಯ ದೇವರು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಮಧುರಣ್ಣರು ಅವ್ರಿಗೆ ಧನ್ಯವಾದಗಳು ಕೊಡ್ತಾ ಇದ್ದೀನಿ. ಯಾಕಂದರೆ ಇಂಥ ಮೂವಿನ ದಿನ ಎವ್ರಿ ಡೇ ಪ್ರತಿಯೊಂದು ದಿನ ಈ ಥರ ಥಿಯೇಟ್ರಲ್ಲಿ ಬಿಟ್ಟು ಎಲ್ಲರಿಗೂ ಪ್ರತಿಯೊಂದು ಸಮುದಾಯಕ್ಕೂ ಸೀಮಿತ ಆಗಲಿ, ಎಲ್ಲರೂ ನೋಡಲಿ, ಇದರಿಂದ ಬದಲಾವಣೆ ಆಗಲಿ ನಮ್ಮ ಸಮುದಾಯ ಅಂತ ಎಲ್ಲ ಈ ಥರ ಫಿಲಮ್ನ ರಿಲೀಸ್ ಮಾಡಿಸಿದ್ದಾರೆ. ಮತ್ತು ಕಂಸದ ಚೇತನ್ ಅವ್ರಿಗೆ, ಸರ್ಕಲ್ ವೆಂಕಿ ಅವ್ರಿಗೆ ಎಲ್ರಿಗೂ ಧನ್ಯವಾದ ಕೊಡ್ತಾ ಇದ್ದೀನಿ. ಯಾಕಂದರೆ ಜೊತೆಲೇ ದುನಿಯಾ ವಿಜಯ್ ಸಾಹೇಬ್ ಜೊತೆಲೇ ಇರ್ತಾರೆ ಕಂಸದ ಚೇತನ್ ಅವರು ಅಷ್ಟೇ ತುಂಬ, ಮತ್ತು ಮಧುರಣ್ಣ ಸಾಹೇಬರು ಅಷ್ಟೇ. ಈ ಫಿಲಮ್ ಬೆಳೀಲಿ ಅಂತ, ಈ ಫಿಲಮ್ ಮತ್ತೆ ಏನಾದರೂ ಒಂದು ರಿಲೇಷನ್ ಸೃಷ್ಟಿ ಮಾಡಲಿ ಈ ಒಂದು 28th ಸೆಂಚುರಿಯಿಂದ ಅಂತ ಶುಭ ಕೋರ್ತೀನಿ ಸರ್. ಈ ದಿನ ನಮ್ಮ ಆನೇಕಲ್ ತಾಲೂಕಿನ ಮಣ್ಣಿನ ಮಗ ಅಂತ ಹೆಸರುಗಾಂತಾಗಿರುವ ನಮ್ಮ ಖ್ಯಾತ ಚಲನಚಿತ್ರ ನಟದ ದುನಿಯಾ ವಿಜಯ್ ಅಣ್ಣನವರ ಲ್ಯಾಂಡ್ ಲಾರ್ಡ್ ಮೂವಿ 23ನೇ ತಾರೀಕು ರಿಲೀಸ್ ಆಯಿತು ಹೋದ ತಿಂಗಳು. ಇವತ್ತಿಗೆ 3ನೇ ವಾರ ಪ್ರದರ್ಶನಗೊಳ್ತೈತೆ. ಈ ಮೂವಿ 100 ದಿನ ಓಡಲಿ, ಆಮೇಲೆ ಮುಂದಿನ ಇನ್ನೂ ಹೆಚ್ಚು ಇಂಥ ಮೂವಿನೇ ತೆಗಿಲೆಂದು ನಮ್ಮ ಅಣ್ಣಪ್ಪನಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಯಸುವುದಾದರೆ ಪಣತೊಟ್ಟು ಹೋರಾಡು, ಸತ್ತರ ಇತಿಹಾಸ, ಬದುಕಿದರೆ ನಾಯಕ ಎಂಬ ತತ್ವ ಸಿದ್ಧಾಂತದ ಆದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆದೇಶದ ಒಂದು ಚಲನಚಿತ್ರ ಲ್ಯಾಂಡ್ ಲಾರ್ಡ್ ಮೂವಿ. ಈ ಲ್ಯಾಂಡ್ ಲಾರ್ಡ್ ಮೂವಿ ಏನಪ್ಪ ಅಂದರೆ ಐತಿಹಾಸಿಕವಾದಂಥ ಒಂದು ಚಲನಚಿತ್ರ. ಏನು ಒಂದು 20 ವರ್ಷ 30 ವರ್ಷಗಳ ಹಿಂದೆ ಈ ಶೋಷಿತರ ದಮನಿಗಳ ಮೇಲೆ ನಡೀತಾ ಇದ್ದಂಥ ಶೋಷಣೆ ದಬ್ಬಾಳಿಕೆಗಳು ಏನಿತ್ತು ಅದನ್ನು ಈ ಒಂದು ದಿನಗಳಲ್ಲಿ ನಾಗರಿಕ ಸಮಾಜಕ್ಕೆ ತೋರಿಸ್ಬೇಕಂದ್ಬಿಟ್ಟು ನಮ್ಮ ದುನಿಯಾ ವಿಜಯ್ ಅಣ್ಣನವರು ಈ ಒಂದು ಚಲನಚಿತ್ರವನ್ನು ಬಹಳ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಆನೇಕಲ್ ನಗರದಲ್ಲಿ ಅನ್ನಪೂರ್ಣೇಶ್ವರಿ ಥಿಯೇಟರ್ನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಈ ಒಂದು ಚಲನಚಿತ್ರಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಒಂದು ಚಲನಚಿತ್ರಕ್ಕೆ ಲ್ಯಾಂಡ್ ಲಾರ್ಡ್ ಮೂವಿಗೆ ಸಹಸ್ರಾರು ಮಂದಿಯಲ್ಲಿ ಈ ಒಂದು ಚಿತ್ರವನ್ನು ಪ್ರದರ್ಶನ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರು ಆದಂಥ ನಮ್ಮ ನಾಯಕರಾದಂಥ ಉಸ್ಕೂರು ಮುದ್ರಣ್ಣವರು ಎಲ್ರಿಗೂ ಸಹ ಪ್ರದರ್ಶನ ಮಾಡೋದಕ್ಕೆ ಅವರು ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ನಮ್ಮ ನಾಯಕರು, ನಮ್ಮ ಮಂಚನಹಳ್ಳಿ ಸುಬ್ರಹ್ಮಣ್ಯ ಅಣ್ಣ ಆಗ್ಬೋದು, ನಮ್ಮ ನಾಯಕರಾಗ್ಬೋದು, ಸಂಘಟನೆ ನಾಯಕರುಗಳಾಗಿರ್ಬೋದು, ಎಲ್ಲ ನಮ್ಮ ಸ್ನೇಹಿತರು ಒಂದೇ ಸಮುದಾಯ ಅಲ್ಲ. ಈ ಸಂವಿಧಾನ ಅನ್ನೋದು ಈ ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲ ಸಮುದಾಯಗಳಿಗೆ ಬರೆದಿರುವಂಥ ಒಂದು ಸಂವಿಧಾನದ ಆಶಯವನ್ನು ಇಟ್ಕೊಂಡು ಈ ಒಂದು ಚಲನಚಿತ್ರವನ್ನು ಮಾಡಿದರೆ ಇದು ರಾಜ್ಯಾದ್ಯಂತ ಪ್ರಪಂಚದಾದ್ಯಂತ ಈ ಓಡಿ ಶತದಿನೋತ್ಸವ ಆಚರಿಸಲಿ ಎಂದು ನಾನು ಶುಭ ಹಾರೈಸ್ತೀನಿ. ಯಶಸ್ವಿಯಾಗಲಿ ಅಂತ ಹಾರೈಸ್ತೀವಿ. ಮೊದಲಿಗೆ ನಮ್ಮ ಮಧುರಣ್ಣವರು ನಮ್ಮ ಆನೇಕಲ್ ತಾಲೂಕಲ್ಲಿ ಪ್ರತಿದಿನ ಎಲ್ಲ ನಮ್ಮ ಹುಡುಗರಿಗೆಲ್ಲ ಪ್ರೋತ್ಸಾಹ ಕೊಟ್ಕೊಂಡು ಸಿನಿಮಾ ಯಶಸ್ವಿ ಆಗಲಿ ಅಂತೇಳಿ ಎಲ್ರಿಗೂ ಒಳ್ಳೆ ಸಿನಿಮಾ ಬಂದು ನೋಡ್ರಿ, ಅದ್ರಲ್ಲಿ ಒಳ್ಳೆ ವಿಚಾರ ಐತೆ ತಿಳ್ಕೊಳ್ರಿ ಅಂತೇಳಿ ಇದು ಮಾಡ್ತಾಯಿದ್ದಾರೆ. ನಮ್ಮ ಮಧುರಣ್ಣವ್ರಿಗೆ, ನಮ್ಮ MLA ಶಿವಣ್ಣವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ, ಎಲ್ಲ ಒಳ್ಳೆ ಸಿನಿಮಾ, ಒಳ್ಳೆ ವಿಚಾರ ಇದೆ ಫಿಲಮಲ್ಲಿ. ಹೇಳೋದಕ್ಕೆ ತುಂಬ ಇದೆ, ಹೇಳೋಕ್ಕೆ ಜಾಸ್ತಿ ಆಗೋದಿಲ್ಲ. ಫಿಲಮ್ ಬಂದು ಎಲ್ಲ ನೋಡಿರಿ, ಸಿನಿಮಾವನ್ನು ಯಶಸ್ವಿ ಮಾಡಿರಿ. ಮಣ್ಣಿನ ಮಗ ನಮ್ಮ ದುನಿಯಾ ವಿಜಯ್ ಅಣ್ಣವರು ಲ್ಯಾಂಡ್ ಲಾರ್ಡ್ ಮೂವಿ ಅಂದರೆ ನಮ್ಮ ಜಡೇಶ್ ಅಣ್ಣವರು ನಿರ್ದೇಶನ, ಆಮೇಲೆ ನಮ್ಮ ಆನೇಕಲ್ನ ಮಣ್ಣಿನ ಮಗ ದುನಿಯಾ ವಿಜಯ್ ಅಣ್ಣವರ ನಟನೆಯ ಈ ಮೂವಿ ನಮ್ಮ ಸಂವಿಧಾನದ ಬಗ್ಗೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಏನಂದರೆ
ಇದು ಸಂವಿಧಾನ ಅನ್ನೋದು ಬರೀ ನಮ್ಮ ಸಮುದಾಯದವರು ಒಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಇದು ಸಂವಿಧಾನ ಬರೆದಿರೋದು ಅಂತ ಹೇಳಿ ಪ್ರತಿಯೊಬ್ಬರು ಒಂದೇ. ಯಾಕಂದರೆ ಹಳೆ ಕಾಲದಲ್ಲಿ ನಮ್ಮ ಸಮುದಾಯದವ್ರನ್ನ ನೋಡ್ತಕ್ಕಂಥ ನೋಟನೇ ಬೇರೆ. ಈಗ ಈ ದಿನಗಳಲ್ಲಿ ಮೂವಿ ಪ್ರತಿಯೊಂದು ಒಂದು ಕನ್ನಡದಲ್ಲಾಗ್ಬೋದು, ಒಂದು ತೆಲುಗಲ್ಲಾಗಿದ್ದು, ಒಂದು ತಮಿಳಲ್ಲಾಗ್ಬೋದು, ಸೂರ್ಯ ಅವ್ರ ಸಮೇತ ಜೈ ಭೀಮ್ ಅನ್ನೋ ಮೂವಿ ತೆಗೆದಿದ್ದಾರೆ. ಇವತ್ತಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿಕೊಂಡು ಒಂದಾಗಿ ನೋಡಬೇಕಾಗಿ ಎಲ್ಲರನ್ನೂ ಕೋರ್ಕೊತೀರಿ. ಅದೇ ರೀತಿಯಾಗಿ ದುನಿಯಾ ವಿಜಯ್ ಅಣ್ಣ ನಮ್ಮನ್ನು ಅಂದರೆ ನಮ್ಮ ಸಮುದಾಯದ ಪರ ತೆಗೆದಿರೋ ಮೂವಿಗೋಸ್ಕರ ಇಷ್ಟ ಬೀಳ್ತೀನಿ. ವಿಜಯ್ ಅಣ್ಣನವರ ಲ್ಯಾಂಡ್ ಲಾರ್ಡ್ ಮೂವಿ ಚಿತ್ರ ಅದ್ಭುತವಾಗಿ ಪ್ರದರ್ಶನಗೊಳಿಸಲಿದೆ. ಹಾಗೂ ನಮ್ಮ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಏನು ತಿಳಿಸ್ಕೊಡ್ಬೇಕು ಅಂತ ಮಾಹಿತಿ ಈ ಮೂವಿಯಲ್ಲಿದೆ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸೇರಬೇಕು, ಇದೇ ರೀತಿಯಾಗಿ ಬೆಳೆಸಬೇಕು. ನಮ್ಮ ಮಣ್ಣಿನ ಮಗ ದುನಿಯಾ ವಿಜಯ್ ಅಣ್ಣನವರ ಇನ್ನೂ ಅದ್ಭುತವಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರನ್ನ ಬೆಳೆಸಿ ಅವ್ರನ್ನ ಇನ್ನೂ ಮುಂದುವರಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರಿಗೆ, ದುನಿಯಾ ವಿಜಯ್ ಅಣ್ಣನಿಗೆ, ದುನಿಯಾ ವಿಜಯ್ ಅಣ್ಣನಿಗೆ, ನಿಮ್ಮೆಲ್ಲರ ಉಸ್ಮಾನ್ ಮದ್ದರಣ್ಣನಿಗೆ, ಮಂತ್ರಿ ಸುಬ್ರಹ್ಮಣ್ಯ ಅಣ್ಣನಿಗೆ.